ಮುಖ್ಯಮಂತ್ರಿಗಳು ತವರೂರಿಗೆ ನಾವು ಹೋಗ್ತಾ ಇದೀವಿ. ನಿಮ್ಮ ಹೆಸರು? ಹೋಗತ್ತಾಗೆ. ನಿಮ್ಮ ಹೆಸರೇನು? ರಾಜಮ್ಮ. 2000 ಬತ್ತಿದ್ದದ. ಮೂಡ ಹಗರಣ ಅವ್ರಿಗೆ ಕಗ್ಗಂಟಾಗಿ ಪರಿಣಮಿಸ್ಬಿಟ್ಟಿದೆ. ಏನಂತೀರಾ? ನಿಮ್ಗೆ ಏನ್ ಅನ್ಸುತ್ತೆ? ನಿಜ ಅನ್ಸುತ್ತಾ? ಸುಳ್ಳು ಇಲ್ಲ. ಸುಳ್ಳು ಸಾ. ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಬೇಕಾ? ಅಲ್ಲಿ ಮಾಡಿರೋ ತಪ್ಪು ಅವರು ಮಾಡಬಾರ್ದಿತ್ತು. ಮಾಡಬಾರ್ದಾಯ್ತು. ಟಗರು ಗುಟ್ರು ಬಿಡ್ತದೆ. ಟಗರು ಬಂತು, ಟಗರು. ಈ ಸಿದ್ದರಾಮಯ್ಯ ಬಂದ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಏನ್ ನಿಮ್ಮ ಪ್ರಾಬ್ಲಮ್ಮು ವಿಶೇಷ ಕಾರ್ಯಕ್ರಮ. ನಾನು ಅಶ್ವಥ್. ನೋಡಿ, ಭಾಳ ಪ್ರಮುಖವಾಗಿ ನಾನು ಯಾಕೆ ಇವತ್ತು ವಿಶೇಷ ಕಾರ್ಯಕ್ರಮ ಅಂತಂದೆ ಏನ್ ನಿಮ್ಮ ಪ್ರಾಬ್ಲಮ್ನಲ್ಲಿ ಅಂತಂದರೆ, ಭಾಳ ದೊಡ್ಡ ಸಮಸ್ಯೆ ಇವತ್ತು ಇಡೀ ದೇಶಕ್ಕೆ, ರಾಜ್ಯಕ್ಕೆ. ಅದು ಭ್ರಷ್ಟಾಚಾರ, ಹಗರಣಗಳು ನಡೀತಾ ಇರುವಂಥದ್ದು. ಇದರ ಬೆನ್ನಲ್ಲೇ 45 ವರ್ಷದಿಂದಲೂ ಕೂಡ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದಂತಹ ಸನ್ಮಾನ್ಯ ಶ್ರೀಯುತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಮೇಲೆ ಮೂಡ ಹಗರಣದ ಆರೋಪವನ್ನು ಈಗ ಅವರು ಹೊತ್ಕೊಂಡಿದ್ದಾರೆ. ಸೊ ಹಾಗಾದರೆ ನೋಡಿ, ಈ ಮೂಡ ಹಗರಣ, ಈ ಮೂಡ ಅಂತಂದರೆ ನಿಮಗೆ ಮೈಸೂರು ನಗರಾಭಿವೃದ್ಧಿ ಕೇಂದ್ರ ಇದೆಯಲ್ಲ, ಇದನ್ನು ನಿಮಗೆ ಯಾಕೆ ತೊಗೊಂಬಂದರು ಜಾರಿಗೆ ಅಂತಂದರೆ, ಮೈಸೂರು ಈ ಸಿಟಿಯನ್ನು, ಈ ನಗರವನ್ನು, ಅಲ್ಲಿ ಹೆಸರಲ್ಲೇ ಇದೆ ನೋಡಿ, ನಗರಾಭಿವೃದ್ಧಿ ಅಂತೇಳಿ, ನಗರವನ್ನು ಅಭಿವೃದ್ಧಿಪಡಿಸೋದಕ್ಕೆ ಅಂತಂದರೆ ಒಂದಷ್ಟು ಜಾಗಗಳನ್ನು ತನ್ನ ಹತೋಟಿಗೆ ತೆಗೆದುಕೊಂಡು ಆ ಜಾಗವನ್ನು ಅಭಿವೃದ್ಧಿಪಡಿಸಿ ಅಲ್ಲಿ ಸೈಟುಗಳಾಗಿ, ನಿವೇಶನಗಳಾಗಿ ಮಾಡಿ ಅದನ್ನು ಹಂಚುವಂಥ ಕೆಲಸಕ್ಕೆ. ಅದು ರೈತ ಕೃಷಿ ಭೂಮಿಯೂ ಕೂಡ ಆಗಿರ್ಬೋದು. ನಿಮಗೆ ಈಗಾಗಲೇ ಮೂಡ ಹೇಗೆ ಕೆಲಸ ಅದು ಆಗುತ್ತೆ, ಅದು ಹೇಗೆ ನಡೆಯುತ್ತೆ ಅನ್ನುವಂಥದ್ದು ಗೊತ್ತಿದೆ. ಈ ಒಂದು ವಿಚಾರವಾಗಿ ಇಲ್ಲಿ ಹಗರಣ ನಡೆದಿದೆ. ಸುಮಾರು 5,000 ಕೋಟಿಯಷ್ಟು ಹಗರಣ ನಡೆದಿದೆ ಅನ್ನುವಂಥದ್ದು ಒಂದು ದೊಡ್ಡ ಆರೋಪ. ಈ ಆರೋಪದ ಬಗ್ಗೆ, ಈ ಸಮಸ್ಯೆ ಬಗ್ಗೆ, ಇದು ಕೂಡ ಒಂದು ಅತಿ ದೊಡ್ಡ ಪ್ರಾಬ್ಲಮ್, ಹಗರಣಗಳು. ಯಾಕಂದರೆ ನಮಗೆ ಸಂಬಂಧಪಟ್ಟಿದ್ದು, ಸಾಮಾನ್ಯ ಜನರಿಗೆ ಸಂಬಂಧಪಟ್ಟಿದ್ದು, ಇದು ಕೂಡ ಒಂದು ಅತಿ ದೊಡ್ಡ ಸಮಸ್ಯೆ. ಈ ಒಂದು ಪ್ರಾಬ್ಲಮ್ ಬಗ್ಗೆ ಜನ ಏನು ಹೇಳ್ತಾರೆ, ಏನು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ, ಬನ್ನಿ ಕೇಳೋಣ. ಮಜಾ ಏನು ಗೊತ್ತಾ, ಸಿದ್ದರಾಮಯ್ಯನವರ ವಿರುದ್ಧ ಮೂಡ ಹಗರಣಗಳು ಕೇಳಿ ಬರ್ತಾ ಇದೆ. ಈಗ ನಾವು ಮೂಡ ಪ್ರಾಧಿಕಾರದಿಂದನೇ ಬಂದ್ವಿ. ಈಗ ನೇರವಾಗಿ ನಾವು ಸಿದ್ದರಾಮಯ್ಯನ ಹುಂಡಿಗೆ ಹೋಗ್ತಾ ಇದ್ದೀವಿ. ಸಿದ್ದರಾಮಯ್ಯನ ಹುಂಡಿಲೇ ಕೇಳೋಣ. ಸಿದ್ದರಾಮಯ್ಯ ಹುಟ್ಟಿದಂಥ ಊರು, ಸಿದ್ದರಾಮಯ್ಯ ಬೆಳೆದಂಥ ಊರು. ಇವತ್ತು ಮುಖ್ಯಮಂತ್ರಿಗಳು ತವರೂರಿಗೆ ನಾವು ಹೋಗ್ತಾ ಇದ್ದೀವಿ. ಸಿದ್ದರಾಮೇಶ್ವರನ ಸ್ವಾಮಿ ದೇವಸ್ಥಾನ ಇರುವಂಥದ್ದು ಸಿದ್ದರಾಮಯ್ಯನ ಹುಂಡಿ. ಬನ್ನಿ ಹೋಗೋಣ, ಜನರನ್ನ ಮಾತಾಡ್ಸೋಣ. ನಡ್ರಿ. ನಮಸ್ಕಾರ ಸರ್. ಬರ್ಬೋದಾ ನಿಮ್ಮೂರಿಗೆ? ಸಿದ್ದರಾಮಯ್ಯ ಹುಂಡಿಗೆ ಬರ್ಬೋದಾ? ಏನು ನಿಮ್ಮ ಹೆಸರು? ನಮ್ಮ ಹೆಸರು ಸ್ವಾಮಿ ಅಂತ ಸರ್. ಸ್ವಾಮಿ ಅವರೇ, ಇದೇ ಊರು ಸಿದ್ದರಾಮಯ್ಯ ಹುಂಡಿ. ಇದೇ ಊರೇ. ಸಿದ್ದರಾಮಯ್ಯ ಹುಂಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಎಷ್ಟು ಬಂದ ಇಲ್ಲಿ ಜನ ಬೆಂಬಲ ಚೆನ್ನಾಗಿದೆ. ಜನ ಬೆಂಬಲ ಚೆನ್ನಾಗಿದೆ. ಕೆಲಸ ಕಾರ್ಯಗಳನ್ನು ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿ ಮಾಡವ್ರೆ. ನೋಡಿದ್ರೆ ಗೊತ್ತೈತೆ, ರಸ್ತೆಗಳೆಲ್ಲ ಭಾಳ ಅದ್ಭುತವಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮುಖ್ಯಮಂತ್ರಿ ಅಲ್ವೇ? ಇದೆಲ್ಲ ಬೆಜ್ಜಲ್ ಭೂಮಿ ಆಗಿತ್ತು, ನೀರಾವರಿ ಮಾಡಿದ್ರು, ಎಲ್ಲ ಮಾಡಿದ್ರು. ಸರಿ, ಓಕೆ. ಸಿದ್ದರಾಮಯ್ಯ ಹುಂಡಿನ ಇಷ್ಟು ಅಭಿವೃದ್ಧಿ ಮಾಡಿರುವಂಥ ಸಿದ್ದರಾಮಯ್ಯನವ್ರ ವಿರುದ್ಧ ಮೂಡ ಹಗರಣ ಅವರಿಗೆ ಕಗ್ಗಂಟಾಗಿ ಪರಿಣಮಿಸ್ಬಿಟ್ಟಿದೆ. ಏನಂತೀರಾ? ನಿಮ್ಗೆ ಏನು ಅನ್ಸುತ್ತೆ? ನಿಜ ಅನ್ಸುತ್ತಾ? ಅದೆಲ್ಲ ಸುಳ್ಳು ಸರ್. ಸುಳ್ಳು. ಅದೇ ಸುಳ್ಳು ಅನ್ಸುತ್ತಾ? ಸುಳ್ಳು. ಹೆಂಗೆ ಹೇಳಿರಿ ಸುಳ್ಳು ಅಂತ? ಯಾಕೆ ಅನ್ಸುತ್ತೆ ಸುಳ್ಳು ಅಂತ? ಅವ್ರ ಹೆಸರಲ್ಲೇ ಇಲ್ವಲ್ಲ ಸರ್ ಅದು. ಅವ್ರ ಮಿಸ್ಸರ್ಸ್ ಹೆಸರಲ್ಲ ಐತಲ್ಲ. ಅವರ ದಾನ ಇದು ಅರ್ಶಿನ ಕುಂಕುಮ ಅಂತ ಅವರ ಅಣ್ಣ ಅವರು ಬರ್ಕೊಟ್ಟಿರೋದು. ಯಾರೋ ಪಾರ್ವತಮ್ಮ ಅವ್ರಿಗೆ ದಾನ ಅಂತ ಕೊಟ್ರದನ್ನ ಚೇಂಜ್ ಮಾಡ್ಬಿಟ್ಟು ಇವರು ಇಲ್ಲಿ ಚೇಂಜ್ ಮಾಡ್ಕೊಂಡ್ಬಿಟ್ಟವ್ರಲ್ಲ. ಈಗ ಆ ಥರದೇ ಒಂದು ಆರೋಪ. ಎಲ್ಲ ಸುಳ್ಳು ಸರ್. ಎಲ್ಲ ಸುಳ್ಳು ಅಂತೀರಿ? ಎಲ್ಲ ಸುಳ್ಳೇ ಅದು. ಸಿದ್ದರಾಮಯ್ಯ ಹಂಗೆ ಮಾಡಕ್ಕೆ ಸಾಧ್ಯನೇ ಇಲ್ಲ ಅಂತೀರಿ? ಈಗ ಅವರು ರಾಜಕೀಯ ಓದ್ತಾ ಯಾವಾಗಲೂ ಈ ರೀತಿ ಸುಳ್ಳು, ಮೋಸ ಈ ರೀತಿ ಮಾಡಿಲ್ಲ. ದಗ ವಂಚನೆ ಆದ್ರೆ ಏನೂ ಇಲ್ಲ. ಏನೂ ಮಾಡಿಲ್ಲ. ನೋಡಿ, ಅವ್ರದ್ದೆಲ್ಲ ಬರೀ ಹಂಚು ಮನೆ. ಎಷ್ಟೋ ಈಗ ಬರೀ MLA-ಗಳು 3 ಹೆಕ್ಟೇರ್ 4 ಹೆಕ್ಟೇರ್ ಕಟ್ಕೊಂಡಲ್ಲ. ಶಾಸಕ ಅವ್ರದ್ದೇನ ಮನೆ ಅದು? ಅವ್ರದ್ದೇ ಅದು. ಸಿದ್ದರಾಮಯ್ಯನ ಮನೆ ಅದು? ಸಿದ್ದರಾಮಯ್ಯನ ಮನೆ ಅಷ್ಟೇ. ಬರೀ ಈ ಊರಲ್ಲಿ ಅದೊಂದೇ ಮನೆ ಅವ್ರದ್ದು? ಅದೊಂದೇ ಮನೆ. ಎಲ್ಲ ಈಗ ಅವ್ರ ಅಣ್ಣ ತಮ್ಮರೆಲ್ಲ ಕಟ್ಕೊಂಡ್ರೆ ಎಲ್ಲ ಹಂಚಿನ ಮನೆ. ಅಣ್ಣ ತಂದ್ರೆಲ್ಲ ಅಲ್ಲೇ ಅವ್ರೆ. ಈಗ ಖಾಲಿ ಅವ್ರಿಗೆ 2 ಹೆಕ್ಟೇರ್ 3 ಹೆಕ್ಟೇರ್ ಕಟ್ಟವ್ರ. ಅವರು ಒಬ್ಬರು ಈ CM ಆಗಿ ಒಂದು ತಾರಸಿನೇ ಮಾಡಿಲ್ಲ ಅವರು. ಹಂಗಂತೀರಿ? ಎಲ್ಲ ಅದು ಹಂಚಿನ ಮನೆ ಎಲ್ಲ ಅವ್ರದೇ ಅದು. ನೋಡಿ ಅಲ್ಲಿ ಸಿದ್ದರಾಮಯ್ಯನ ಮನೆ ತೋರಿಸಿ ಅಲ್ಲಿ. ನಮಸ್ಕಾರ. ನಿಮಗೂ ಗೊತ್ತಾಗಲ್ವಾ? ಏನೋ ಹಳ್ಳಿ ಜನ ಗೊತ್ತಾಯ್ತದೆ ಅನ್ಕೊಂಬಂದು. ಅಮ್ಮ ನಮಸ್ಕಾರ. ಏನು ನಿಮ್ಮ ಹೆಸರು? ಹೋಗತ್ತಾಗೆ. ಏನು ನಿಮ್ಮ ಹೆಸರು? ಕಾಸು ಬಂತ ಕಾಸು?
ಎದ್ರುಕತ್ತದೆ. ನಮಸ್ಕಾರ, ಏನು ನಿಮ್ಮ ಹೆಸರು? ಶ್ರೀದೇವಿ ಅಂತ. ಶ್ರೀದೇವಿ ಅವರೇ, 2,000 ಕಾಸು ಬಂತ? ನಮಗ್ ಬರ್ತಾ ಇಲ್ಲ, ಅತ್ತೆಗ ಆಗ್ತಾವ್ರ ಸೊಸೆಗ ಆಗ್ತಾ ಇಲ್ಲ. ಅತ್ತೆಗಾಯ್ತವ್ರು ನೀವೇ ಸೊಸೆಯ? ಹ್ಮ್. ನಾನು ನೀವೇ ಅತ್ತೆ ಅನ್ಕೊಂಬಿಟ್ಟೆ. ಮತ್ತೆ ಇಲ್ಲೇ ಊರ್ ಐತಲ್ಲ ನೋಡಿ, ಹಾಕಿಲ್ವಾ ಸಿದ್ದರಾಮಯ್ಯಂಗ್ ನಾವು ಓಟ್ ಹಾಕಿಲ್ಲ. ಇಲ್ಲೇ ಐತಲ್ಲ ಮನೆ, ಕೇಳುರಿ ಯಾರನ್ನ? ಸಿದ್ದರಾಮಯ್ಯನ. ಮನೇಲಿ ಕೇಳಿದ್ರೆ ಏನ್ ಪ್ರಯತ್ನ? ಅವ್ವ ನಮಸ್ಕಾರ, ಏನು ನಿಮ್ಮ ಹೆಸರು? ಸಿದ್ದರಾಮಯ್ಯನ ಊರಲ್ಲಿ ಇತ್ಕೊಂಡು ನೀವೇ ನಾಚ್ಕೊಬಿಟ್ರೆ ಹೆಂಗೆ? ಏನು ನಿಮ್ಮ ಹೆಸರು? ಹೆಸರೇನು ಹೇಳಿ? ಏನಿಲ್ಲ ಅಂತ ಇವ್ರ ಹೆಸರು. ನಿಮ್ಮ ಹೆಸರು ಏನಿಲ್ಲ ಅಂತನಾ? ನಮಸ್ಕಾರ ಸರ್, ಏನು ನಿಮ್ಮ ಹೆಸರು? ನಮ್ಮ ಹೆಸರು ಚಂದ್ರ ಅಂತ ಸರ್. ಚಂದ್ರ, ಸೂರ್ಯ ಎಲ್ಲಿ? ಸೂರ್ಯ ಬೆಳಗ್ಗೆನ ಬರ್ತಾನೆ. ಸೂರ್ಯ ಮುಳುಗ್ಬಿಟ್ಟ ಈಗ ಬರೋದೇ ಇದ್ರು ಚಂದ್ರನ ಕತೆ ಕೇಳಪ್ಪ ಬಂದಿನು ಅಂತ. ಹಾಂ ಸರಿ, ಸಿದ್ದರಾಮಯ್ಯನ ಮನೆ ಮಗಳಲ್ಲೇ ಮಡಿಕೊಬಿಟ್ಟಿದ್ದೀರಿ ಅಕ್ಕಪಕ್ಕ. ಈಗ ಅವ್ರ ಮೇಲೆ ಬತ್ತಿರುವಂಥ ಆರೋಪಗಳೇನು? ಎಲ್ಲ ಸುಳ್ಳು ಬಿಡಿ ಸಾ, ಅದೆಲ್ಲ ಸುಳ್ಳು ಬಿಡಿ. ಅದೆಲ್ಲ ಸುಳ್ಳು. ಹಾಂ, ಹೆಂಗೆ ಹೇಳ್ತೀರಾ ಸುಳ್ಳು ಅಂತ? ಸುಳ್ಳು ಅಂತಂದ್ರೆ ಇಷ್ಟಿನ ಗಂಟೆ ಏನೂ ಇಲ್ಲ, ಇವಾಗ ಹೇಳ್ಬಿಟ್ರೆ ನೆಂಬಿಡ್ತಾರೆ ಸರ್ ಜನ. ಈ 45 ವರ್ಷದಲ್ಲಿ ಏನು ಬ್ಲಾಕ್ ಮಾರ್ಕ್ ಇಲ್ಲ ಅಂತ ಅವರೇ ಹೇಳ್ತಾರೆ. ಇಲ್ಲ, ಇವಾಗ ಹೇಳ್ಬಿಟ್ರೆ ನೆಂಬಕಾಯ್ತದ. ಅವ್ರ ಹೆಂಡತಿ ಹೆಸರಲ್ಲಿ ಸೈಟ್ ಕೊಂಡ್ಕೊಂಡ್ಬಿಟ್ಟವ್ರೆ. ಈಗ ಅವ್ರು ಹಂಗಿದ್ರೆ ಅವ್ರು ವಾಪಸ್ ಕೊಡಬಾರ್ದಿತ್ತಲ್ಲ, ಯಾಕೆ ಕೊಟ್ಬಿಟ್ರು? ಯಾರು ಅದು ಏನಂದ್ರೆ ಇದೆಲ್ಲ ಮಾಡಿದ್ಗೆ ಯಾಕೆ ನಮ್ಮಿಂದ ಇದು ಅಂದ್ಬಿಟ್ಟು ವಾಪಸ್ ಕೊಟ್ಟಿದ್ದಾರೆ. ಯಾಕೆ ನಮ್ಮಿಂದ ಇದು ಅಂತ? ಅದೇಂಗ್ರಿ? ಅದು ಯಾರೋ ಹೇಳ ಈ ಹಿಂದೆ ಯಡಿಯೂರಪ್ಪನವ್ರು ಹಿಂಗೆ ವಾಪಸ್ ಕೊಟ್ಟಾಗ ಕಳ್ಳ ಕದ್ಬಿಟ್ಟು ವಾಪಸ್ ಕೊಟ್ರೆ ಡಿಸೈನ್ ರೀ ಏನು ಇಲ್ವಲ್ಲ ಸರ್, ಒಂದು ಏನು ಇದೇ ಇಲ್ವಲ್ಲ, ತಪ್ಪೇ ಇಲ್ವಲ್ಲ. ಹೆಂಗೆ ತಪ್ಪು ಅಂತ ಒಪ್ಕೊಳಕಾಯ್ತದೆ ಹೇಳಿ? ಹಾಂ, ಒಟ್ಟಲ್ಲಿ ಈಗ ಸಿದ್ದರಾಮಯ್ಯನ ತಪ್ಪಿಲ್ಲ, ರಾಜೀನಾಮೆ ಕೊಡ್ಬೇಕು ಅವರು. ತಪ್ಪೇ ಇಲ್ಲ, ರಾಜೀನಾಮೆ ಯಾವ್ದೇ ರಾಜೀನಾಮೆ ಕೊಡಬೇಕು ಅಂತ ವಿಪಕ್ಷಗಳು ಆಟ ಹಿಡಿದ್ಬಿಟ್ಟವೆ. ಯಾವ್ದೇ ಕಾರಣಕ್ಕೂ ಕೊಡಲ್ಲ ಬಿಡಿ ಸರ್ ಅವರು. ಕಾರಣಕ್ಕೂ ಕೊಡಲ್ಲ. ಕೊಡಲ್ಲ ಬಿಡಿ. ಪಕ್ಕ ಪಕ್ಕ ಏನ್ರಿ? ಕೊಡಂಗಿಲ್ಲ ಬಿಡಿ. ಗ್ಯಾರಂಟಿ? ಗ್ಯಾರಂಟಿ. ಜಗ್ಗಲ್ಲ ಬಗ್ಗಲ್ಲ. ಎಗ್ಗಲ್ಲ ಟಗರು ಗುಟ್ರ ಹಾಕದೆ ಹಾಕದೆ ಮುಖ್ಯಮಂತ್ರಿ. ಅವರೇ ಮುಖ್ಯಮಂತ್ರಿ. ಡಿ ಕೆ ಶಿವಕುಮಾರ್ ಆಗ್ಬೇಕು ಅಂತ ನಿಂತ್ಬಿಟ್ರಲ್ಲ. ವಾನವರೆಗೂ ಅವನೇ. ಹಂಗೆ ಹಂಗೆ 5 ವರ್ಷ ಕಂಟಿನ್ಯೂ ಅವರೇ ಬಿಡಿ ಸಾ. 5 ವರ್ಷ ಗಂಟೆ ಅವರೇ. ಜಾಲಿ ಜಾಲಿ ಅಂತಿದ್ಯಲ್ಲಪ್ಪ, ತಡಿ ಒಂದು ನಿಮಿಷ, ಜಾಲಿ ಬಿಡಿಸ್ತೀರಿ ಈಗ. ನನಗೆ ಹೇಳು, ನಂಗೆ ಒಂದೇಳು, ನಿಮ್ಮೂರು ಯಾವ ಡಿಸ್ಟಿಕ್ ನಿಮ್ಮದು? ನಮ್ಮ ಮೈಸೂರು. ಅಲ್ವಾ? ಮೂಡ ಅಂದ್ರೆ ಏನು? ಹೇಳೋ ಮೂಡ. ಮೂಡ ಅಂದ್ರೆ ಏನು? ಜಾಲಿ ಜಾಲಿ ಅಂದೆ ಅಲ್ವಾ? ಮೂಡ. ಮೂಡ ಅಂದ್ರೆ ಏನಪ್ಪ? ಮೂಡ ಅಂದ್ರೆ ಏನು ಓದ್ತಿದ್ದೀರಾ? ನಾನು ಡಿಗ್ರಿ ಅಣ್ಣ. ಹೌದಾ? ಡಿಗ್ರಿ ಎಲ್ಲಿ ಓದ್ತಿರೋದು? ಇಲ್ಲಿಗೆ ಮೈಸೂರು. ಮೈಸೂರಲ್ಲಿ. ಮೂಡ ಅಂದ್ರೆ ಗೊತ್ತಿಲ್ವಾ? ಹೋಗ್ಲಿ, ಹಗರಣ ಬರ್ತದೆ ಸಿದ್ದರಾಮಯ್ಯ ವಿರುದ್ಧ, ಗೊತ್ತಾದ ಹೋಗ್ಲಿ, ಆರೋಪ ಬರ್ತಾ ಇದೆಯಲ್ಲ, ಕೇಳಿದ್ಯಾ ಹೋಗ್ಲಿ? ಅದೆಲ್ಲ ಇವ್ರು ಕೇಳೋಣ, ಪಕ್ಷದವ್ರು. ನೋಡಿದ್ಯಾ ಅದು? ಪಕ್ಷದವ್ರು ನೀನು ಹೇಳ ಮೂಡ ಅಂದ್ರೆ ಏನಪ್ಪ? ಗೊತ್ತಿಲ್ಲ. ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಬಿಡಿ. ಕೊಡ್ತಾರಾ? ಕೊಡ್ತಾರೆ. ಕೊಡ್ಬೇಕಾ? ಕೊಡ್ಬೇಕು. ಯಾಕೆ? ಏನಿಗೆ ಕೊಡ್ಬೇಕು? ಏನ್ ಮಾಡಿದ್ದಾರೆ? ಏನು ಮಾಡಿಲ್ವಾ? ಏನ್ ಅಭಿವೃದ್ಧಿ ಮಾಡಿದ್ದಾರೆ ಹೇಳಿ? ಏನೇ ನಿಂಗೆ ಡೈರೆಕ್ಟ್ ಆಗಿ ಹೇಳ್ತಾವ, ಪರವಾಗಿಲ್ಲ, ನಿನ್ ಧೈರ್ಯ ಮೆಚ್ಬಿಟ್ಟೆ ಇವತ್ತಾನು. ಹೇಳು. ನಮ್ಮೂರ್ಲಿ. ಹೌದಾ? ಬಿಜೆಪಿ ಅಧ್ಯಕ್ಷರ ನೀನು, ಅದಕ್ಕೆ ಕೊಡಿ ಅಂತಿದ್ಯಾ? ಈಗ ಸಿದ್ದರಾಮಯ್ಯ ಏನು ಮಾಡಿಲ್ವಾ? ಏನು ಮಾಡಿಲ್ಲ. ನೋಡಮ್ಮ, ಒಳ್ಳೆ ಒಳ್ಳೆ ರೋಡ್ ಗೀಡ್ ಎಲ್ಲ ಮಸ್ತಾಗಿ ಮಾಡವ್ರೆ. ಕಡೆ ಮಾಡಿದ್ದಾರೆ, ಎಲ್ಲಿ ಮಾಡಿಲ್ಲ. ಬೇರೆ ಕಡೆ ಎಲ್ಲ ಸರಿಯಾಗಿ ಇಲ್ವೇ ಇಲ್ಲ. ಎಲ್ಲಿಲ್ಲ. ಅಕ್ಕಪಕ್ಕದೂರಲ್ಲಿ ನಿಮ್ಮ ಸಿದ್ದರಾಮಯ್ಯ ನೋಡಿ ಬೆಂಕಿ ಆಗದೆ. ಏನ್ ಬೆಂಕಿ ಆಗಿದೆ? ಸರಿ, ಈಗ ಏನಪ್ಪ ಈಗ ಅವ್ರು ಮಾಡೋ ತಪ್ಪು ಅಂತೀಯ ನೀನು? ಅವರೇ ತಾನೇ ಫಸ್ಟ್ ಹೇಳಿದ್ದು. ಏನಂತ? ಮೊದಲು ಯಡಿಯೂರಪ್ಪನ ಸರ್ಕಾರದಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಈ ಥರ ಆಗಿದ್ರೆ ನಾನು ರಾಜೀನಾಮೆ ಕೊಡ್ತಿದ್ದೆ, ಕೊಡಬೇಕು, ತನಿಖೆಗೆ ಏನಂತ ಹೇಳಿದ್ರು, ಪ್ರೋತ್ಸಾಹ ಕೊಡಬೇಕು, ರಾಜೀನಾಮೆ ಕೊಟ್ಟು ಕೊಡಬೇಕು. ರಾಜೀನಾಮೆ ಕೊಟ್ಟು ಅವ್ರ ಅಧಿಕಾರದಲ್ಲಿದ್ದರೆ ಆಗಲ್ಲ ಅಂತ ಹೇಳಿದರು. ಆಗಲ್ಲ ಅಂತ ಹೇಳಿದ್ರು. ಸೊ ಒಟ್ಟಲ್ಲಿ ಈಗ ನಿನ್ನ ಪ್ರಕಾರ ರಾಜೀನಾಮೆ ಕೊಡಬೇಕು ಅವರು. ನಿನ್ನ ಹೆಸರು? ಅಲ್ಲಿ ಇದಂತ ಬಂದ್ಮೇಲೆ ಸಾಬೀತಾದ್ಮೇಲೆ ಅಲ್ಲಿ ಮಾಡಿಲ್ಲ ಅಂತ ಮತ್ತೆ ಅವರೇ ಅಧಿಕಾರ ತಗೊಳ್ಳಿ. ತಗೊಳ್ಳಿ. ಈಗ ಕೊಡ್ಬೇಕಂತೀಯ? ಈಗ ಕೊಡಬೇಕು. ಏನ್ ನಿನ್ನ ಹೆಸರಂದೆ? ಚಂದು. ಚಂದು ಹೊಡೆದ ಕಣಪ್ಪ, ಚಂದು ಸರಿ ಡೈಲಾಗ್ ಇವತ್ತು. ನಿಮ್ಮ ಹೆಸರೇನು? ನಾನು ಮಾತಾಡಲಿ ಎಣ್ಣೆ ಹಾಕಿನಿ ಚೆನ್ನಾಗಿ ಟೈಟ್ ಆಗ್ಬಿಡ್ತೀರಾ? ಯಾರಿಗೆ? ತಡ್ರಿ, ನಾನೇನು ಜಾಸ್ತಿ ಕೇಳಲ್ಲ. ನಿಮ್ಮ ಹೆಸರೇನು? ನಿಮ್ಮ ಹೆಸರು? ಹುಚ್ಚಪ್ಪನ ಮಗ ಪುತ್ರ ಹುಚ್ಚಪ್ಪನ ಮೊಮ್ಮಗನ ಪುತ್ರ ರಘು ಶ್ರೀನಿವಾಸ್. ಈಗ ಸಿದ್ದರಾಮಯ್ಯ ವಿರುದ್ಧ ಬರ್ತಿರೋ ಆರೋಪ ದಿಟ್ಟವಾ, ನಿಜನ ಸುಳ್ಳ? ನನಗೆ ಆ ಸಿದ್ದರಾಮಯ್ಯ ಹಿಂದೆ ಅಂದು ಟಗರಾಗಿ ಬರಲೇಬೇಕು. ಟಗರು ಗುಟ್ಟಿರ್ಬೇಕು. ಯಾವಲ್ವಾ ನೀನು 60 ಮಾತು ಕೇಳಿದ್ರು ಅಷ್ಟೇ, 90 ಮಾತು ಕೇಳಿದ್ರು ಅಷ್ಟೇ, ನನ್ಗೆ ಟಗರಾಗಿ ಬರಬೇಕು ಊರ್ಗ. ಬರ್ಲೇ. ಹಿಂಗೆಲ್ಲ ಆರೋಪ ಮಾಡ್ಬಿಟ್ಟವ್ರ. ಆರೋಪ ಮಾಡ್ದಾರು ಅವರು ಮನ್ಗಳು ಯಾಕೆ ಬಿಟ್ಟಾಕು. ಏನಪ್ಪ? ಎಮ್ಮಕೊಂಡ ಬರ್ಬಿಡ್ದ. ಮಕ್ಕೊಂಡ ಯಾರು? ನಮ್ದು ಎಮ್ಮಕೊಂಡ ಸರ್. ಮಕ್ಕೊಂಡ ಯಾರು? ಎಮ್ಮಕೊಂಡ ಕರಿಯೋರು ನಾವು, ತಿನ್ನೋರು ನಾವು. ನಮ್ಗೆ ಬರ್ಬೇಕು. ಟಗರು ನಮ್ ತಿನ್ನಲ್ಲ. ಟಗರು ಬೇಡವಾ ನಿಮ್ಗೆ? ಟಗರು ಬೇಡ, ಎಮ್ಮಕೊಂಡಬೇಕು. ನಾನು ಎಣ್ಣೆ ಹಾಕಿನಿ. ಆಡೋಣ ನೀನು. ಆಡೋಣ ನೀನು. ಜಾಸ್ತಿ ಮಾತಾಡ ಹೋಗು. ಹೊಡೆಯೋಣ ನೀನು ಡ್ಯಾನ್ಸಾ? ಬೇಡವಾ? ಸರ್ ನಮಸ್ಕಾರ, ಏನು ನಿಮ್ಮ ಹೆಸರು? ರವಿ ಅಂತ. ರವಿ ಅವರೇ, ಈಗ ನಾವು ಸಿದ್ದರಾಮಯ್ಯ ಉಂಡಿಗೆ ಬಂದಿದ್ದೀವಿ. ಈ ಒಂದು ಆರೋಪ, ಸಿದ್ದರಾಮಯ್ಯನವ್ರ ಮೇಲೆ ಒಂದು ಆರೋಪ ಈ ರೀತಿ ಇದೆ, ಸೈಟ್ಗಳನ್ನ ಹಿಂಗೆ ಮಾಡೋರೆ ಅಂತ. ನಿಮಗೇನು ಅನ್ಸೋದು, ನಿಜವಾ ಸುಳ್ಳ? ಸರ್, ಇದು
ನೂರಕ್ಕೆ ನೂರು ಸುಳ್ಳು. ಏನಕ್ಕೆ ಸುಳ್ಳು ಅಂತಂದರೆ, ಈಗ ಪಾರ್ವತಮ್ಮವ್ರಿಗೆ ಯಾವ ರೀತಿ ಬಂತು ಜಮೀನು? ಪಾರ್ವತಮ್ಮವ್ರಿಗೆ ಬಳುವಳಿಯಾಗಿ ಬಂದಿರೋದು. ಈಗ ಹಳ್ಳಿಲಿ ಏನಾಗಿದೆ ಅಂದರೆ, ಹಿಂದೂಗಳಿಗೆ ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ಇವತ್ತಿನ ಇದರಲ್ಲಿ ಏನಾಗಿದೆ ಅಂದರೆ, ನಮ್ಮ ಈ ಕರ್ನಾಟಕದಲ್ಲೇ ಆಗ್ಬೋದು, ಆಲ್ ಥ್ರೋಟ್ ಇಂಡಿಯಾ ಏನಾಗಿದೆ ಅಂದರೆ, ಅವರು ಅರ್ಶಿನ ಕುಂಕುಮ ಕೊಡೋದು ಸಹಜ, ಅರಣ್ಯ ತಮ್ಮದಿರು. ಆ ರೀತಿ 14 ಸೈಟ್ ಬಂದಿದೆ ಅವ್ರಿಗೆ. ಆರೋಪ ಏನು ಗೊತ್ತಾ, ದೇವನೂರು ಬಡಾವಣೆ ಅದಕ್ಕೆ ಅಂತಲೇ ರೆಡಿಯಾಗಿತ್ತು, ಸರಿಯಾ? ಇವರು ವಿಜಯನಗರ ಸ್ವಲ್ಪ ಕಾಸ್ಟ್ಲಿ ಅಂದ್ಬಿಟ್ಟು ಇವರು ಅಧಿಕಾರನ ಪ್ರಭಾವ ಬಳಸ್ಕೊಂಡು ತಗೊಂಬಿಟ್ಟವ್ರೆ ಅಂತ ಆರೋಪ. ಇಲ್ಲ ಸರ್, ಇದು ಸುಳ್ಳು. ವೈಟ್ನರ್ ಹಾಕವ್ರೆ. ವೈಟ್ನರ್ ಹಾಕಿರಲಿ ಸರ್. ಈಗ ಏನೋ ಗೊತ್ತಾ ಸರ್, ಸಣ್ಣ ಪುಟ್ಟ ವ್ಯತ್ಯಾಸಗಳು ಬಂದರೆ ವೈಟ್ನರ್ ಹಾಕ್ತಾರೆ. ಈಗ ಶಾಲೆಗಳಲ್ಲಿ ಏನಾರ ಹೆಚ್ಚು ಕಡಿಮೆ ಆದರೆ ಏನು ಮಾಡ್ತಾರೆ? ಹಂಗೆ ಓ ಹಂಗೆ ಶಾಲೆಗಳಲ್ಲಿ ಏನಾರು ತಪ್ಪಾದಾಗ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬಂದರೆ ವೈಟ್ನರ್ ಹಾಕಿರ್ತಾರೆ. ತಪ್ಪಾದಾಗ ತಪ್ಪು ಹಾಕಿದ್ರೆ ಅಂದ್ರೆ ಇವ್ರೇನು ವೈಟ್ನರ್ ಹಾಕಕ್ಕೆ ಹೋಗಿದಾರಲ್ಲಿ? ತಪ್ಪಾದಾಗ ವೈಟ್ನರ್ ಮುಚ್ಚಿ ತಪ್ಪನ್ನ ಸರಿಪಡಿಸ್ತಾರೆ. ಬಟ್ ಇಲ್ಲಿ ವೈಟ್ನರ್ ಹಾಕಿ ತಪ್ಪು ಮಾಡ್ಬಿಟ್ಟವ್ರೆ ಅಂತ ಆರೋಪ. ಇಲ್ಲ ಇವೆಲ್ಲ ಏನು ಗೊತ್ತಾ ಸರ್, ಇವೆಲ್ಲ ಏನಿಲ್ಲ. ಅವ್ರು ಏನು ತೊಂದರೆ ಆಗಲ್ಲ ನೋಡಿ. ಅವರು ಅಚ್ಚುಕಟ್ಟಾಗಿ ಆರಾಮಾಗಿ ಒಳ್ಳೇದಾಗಿ ಬರ್ತಾರೆ ನೋಡ್ಕೊಳ್ಳಿ. ರಾಜೀನಾಮೆ ಕೊಡಿ ಅಂತವ್ರೆ, ಕೊಡ್ಬೇಕಾ ಬೇಡವಾ? ರಾಜೀನಾಮೆ ಕೊಡೋ ಸೀನೇ ಇಲ್ಲ ಸರ್ ಇದ್ರಲ್ಲಿ. ಸೀನೇ ಇಲ್ಲ ಅಷ್ಟೇ, ಕೊಡಂಗಿಲ್ಲ. ಕೊಡಂಗೇ ಇಲ್ಲ. ಸರ್ ನಮಸ್ಕಾರ, ಏನ್ ನಿಮ್ಮ ಹೆಸರು? ಶಂಕರ ಅಂತ ಸರ್. ಶಂಕರಣ್ಣ ಆರಾಮ? ಶಂಕರಣ್ಣ, ಹಿಂಗೊಂದು ಆರೋಪ ಸಿದ್ದರಾಮಯ್ಯನ ಮೇಲೆ, ಏನ್ ನಿಜಾನ ಸುಳ್ಳ, ಏನಂತ್ರಿ ಸರ್? ಅವು ನಮ್ಗೆ ಗೊತ್ತಿಲ್ಲ. ಜನಗಳು ಹೇಳ್ತಾರಲ್ಲ, ನಾವು ತಲೆ ಕೆಡ್ಸ್ಕೋಕಾಗಲ್ಲ. ಒಬ್ರು ಒಂದೊಂಥರ ಹೇಳ್ತಾರೆ, ಒಬ್ರು ಒಂದೊಂಥರ ಹೇಳ್ತಾರೆ. ಅದಕ್ಕೆಲ್ಲ ನಾವು ತಲೆ ಕೆಡ್ಸ್ಕೋಬಾರ್ದು. ಎಲ್ಲ ತಲೆ ಕೆಡಿಸ್ಕೊಂಬಾರ್ದು. ಏನಾಗಬೇಕು ಅದು ಹಾಗೆ ಆಯ್ತದೆ ಅಷ್ಟೇ. ನಿಮ್ಮ ಪ್ರಕಾರ ಏನಾಯ್ತದೆ? ಅದು ಗೊತ್ತಿಲ್ಲ ಸರ್. ಏನಣ್ಣ ಅದೇ ನಿಜ ಅನ್ಸುತ್ತೆ ಸುಳ್ಳು ಅನ್ಸುತ್ತೆ? ಹಾಗೆ ಆಗುತ್ತೆ. ಒಳ್ಳೇದಾಗ್ಬೇಕಂದ್ರೆ ಒಳ್ಳೇದು ಹಾಗೆ ಆಗುತ್ತೆ ಅಷ್ಟೇ. ನಿಮ್ಮ ಪ್ರಕಾರ ಯಾರು ಈಗ ಸಿದ್ದರಾಮಯ್ಯ ಉತ್ತಮ ಅನ್ಸುತ್ತಾ ನಿಮಗೆ? ಸರಿ ಅನ್ಸುತ್ತೆ ಅವರು? ಏನಣ್ಣ ನಿಮ್ಮ ಹೆಸರು? ಮಾದೇವ ಅಂತ. ಯಾಕೆ ಗಾಬರಿ ಬಿದ್ದೀರಿ? ಅದೇ ಗಾಬರಿ ಬಿಡಿ ಸರ್ ಹಂಗಂತೀರಿ? ಆಗೋ ಸಿದ್ದರಾಮಯ್ಯ ಪಕ್ಕದಲ್ಲವ್ರೆ ಮನೆ. ಚೆನ್ನಾಗಿದೆ ಮನೆ. ಮಾಮೂಲಿ ಸರ್, ನಮ್ಮ ಹಳ್ಳಿ ಹಂಗೆ ಕಟ್ಟಿರೋದು ಪಾಪ. ಹಳ್ಳಿ ಹಂಗೆ ಕಟ್ಟೋರೆ ಪಾಪ. ನಮಗೆ ನಾವ್ ಹೆಂಗಿವಿ ಹಂಗೆ ಅವರು. ನಾವ್ ಹೆಂಗಿದೀವಿ ಹಂಗಾದ್ರ ಪಾಪ ಸಾಮಾನ್ಯವಾಗಿ ನೋಡಲ್ಲ ಹಂಗೆ ಇರೋದು. ಅವ್ರ ಮೇಲೆ ಮೂಢ ಹಗರಣ ಬಂದೈತಲ್ಲ, ನಿಜವಾ ದಿಟವಾ? ಸುಳ್ಳು ಸರ್. ಹೆಂಗ್ ಹೇಳ್ತೀರಿ? ಬಿಜೆಪಿ ಅವ್ರು ಮಾಡ್ತಾ ಇರೋದು. ಬಿಜೆಪಿ ಅವ್ರು ಮಾಡ್ತಿರೋದ? ಊರ್ನವ್ರು ಹೇಳ್ಬೇಕು ನಮ್ಗೆ, ಅದಕ್ಕೆ ಊರಿಗೆ ಬಂದ್ಬಿಟ್ಟಿದೀವಿ. ಸರಿ, ಅದೇ ಹೇಳ್ತಾ ಇದಿಲ್ಲ ಸರ್. ಹೆಂಗ್ ಹೇಳಿರಿ ಸುಳ್ಳು ಅಂತ? ಈಗ ಅವ್ರ ಹೆಂಡತಿ ಹೆಸರು ಐತೆ ಅಂತವ್ರಲ್ಲ. ಅನ್ಲಿ ಬಿಡಿ ಸಾ. ಈಗ ಹೇಳ್ತಾವ್ರಲ್ಲ, ಅವರು ತನಿಖೆ ಮಾಡ್ತಾರಲ್ಲ, ಸಾಯದ್ ಮಾಡ್ಲಿ ಬಿಡಿ. ಮಾಡ್ಲಿ ಅಂತೀರಾ? ಮಾಡ್ಲಿ, ಗೊತ್ತಾಯ್ತಲ್ಲ. ಈಗ ರಾಜೀನಾಮೆ ಕೊಡ್ಬೇಕು ಅಂತವ್ರೆ ಸಿದ್ದರಾಮಯ್ಯ, ಕೊಡ್ಬೇಕಾ? ಅದಕ್ಕೆ ಸರ್ ರಾಜೀನಾಮೆ ಕೊಡ್ರು ಸಾಹೇಬ್ರು ಯಾವ ಕಾರಣಕ್ಕೂ ಕೊಡಲ್ಲ. ಅವ್ರು ಜಗ್ಗದು ಇಲ್ಲ, ಬಗ್ಗದು ಇಲ್ಲ. ಜಗ್ಗದು ಇಲ್ಲ, ಬಗ್ಗದು ಇಲ್ಲ. ಮತ್ತೆ ನಿಮ್ಮ ಮನೆಯವರಿಗೆಲ್ಲ ಸಿಗ್ತದ ಫ್ರೀ? ಎಲ್ಲ ಕೊಡ್ತಾ ಇದ್ರಲ್ಲ ಸಾ. ಎಲ್ಲ ಮೂರನೇ ಅಭಿವೃದ್ಧಿ ಮಾಡ್ಬಿಟ್ಟವ್ರೆ. ಮಾಡಲ್ಲ ಸಾ. ಹೆಂಗ್ ಅಭಿವೃದ್ಧಿ ಮಾಡಿದಾರ ನೋಡಿ? ಅಭಿವೃದ್ಧಿ ಚೆನ್ನಾಗ್ ಮಾಡಲ್ಲ. ಏನ್ ನಿಮ್ಮ ಹೆಸರು? ಮಹೇಶ್. ಮಹೇಶ್. ಓ, ನಿಮ್ಗೆ ಗೊತ್ತಾ ಮೂಡ ಹಗರಣ ಅಂದ್ರೆ ಗೊತ್ತಾ ಏನು ಅಂತ? ಗೊತ್ತಾಗಲ್ಲ. ಏನ್ ನಿಮ್ಮ ಹೆಸರು? ಕೆಂಪ ಅಂತ. ಕೆಂಪ ನೋಡಿ, ಚೆನ್ನಾಗಿ ಹೆಸರು ಇಟ್ಕೊಂಡು ಹೇಳ್ವಲ್ದು. ಅವ್ರನ್ನೂ ಕೇಳ್ತೀನಿ. ಕೆಂಪಣ, ಈಗ ಸಿದ್ದರಾಮಯ್ಯನ ಮೇಲೆ ಬಂದಿರೋ ಆರೋಪ ನಿಜಾನ ಸುಳ್ಳ? ಸುಳ್ಳು ಇಲ್ಲ. ಹೆಂಗ್ ಹೇಳ್ತೀರಿ? ಸುಳ್ಳಲ್ವಾ ನಿಜಾನ? ಎಲ್ಲ ಬಿಜೆಪಿ ಅವರು ಅನ್ಯಾಯ ಮಾಡಿರೋದು ಅವ್ರಿಗೆ. ಬಿಜೆಪಿ ಅವರು ಅನ್ಯಾಯ ಮಾಡಿರೋದು. ಈಗ ಅವ್ರ ಹೆಂಡತಿ ಎಲ್ಲರೂ ಒಳ್ಳೇದು ಮಾಡ್ತಾರ. ದೇಶಕ್ಕೆ ಒಳ್ಳೇದು ಮಾಡ್ಯಾರ. ಹೆಂಗಸು ಗಂಡಸಿಗೆಲ್ಲ ಪ್ರತಿಯೊಬ್ಬರಿಗೂ ದುಡ್ಡು ಕಾಸಿಗೆಲ್ಲ ವ್ಯವಸ್ಥೆ ಮಾಡ್ಯಾರ. ಒಳ್ಳೆ ಬಸ್ ಎಲ್ಲ ಫ್ರೀ ಬಿಡ್ರ, ಒಳ್ಳೆ ವ್ಯವಸ್ಥೆ ಮಾಡ್ಯಾರ ಸಾಹೇಬ್. ಒಳ್ಳೆ ಬಸ್ ಎಲ್ಲ ಫ್ರೀ ಬಿಟ್ಟವ್ರೆ, ಒಳ್ಳೆ ವ್ಯವಸ್ಥೆ ಮಾಡ್ಯಾರ. ಹಳೆ ವ್ಯವಸ್ಥೆ ಮಾಡ್ಯಾರ. ಆದ್ರೂ ಮತ್ತೆ ಹಿಂಗೆಲ್ಲ ಆರೋಪ ಮಾಡ್ತಾವ್ರಲ್ಲ ಈಗ ಅವ್ರ ಹೆಂಡತಿ ಹೆಸರಲ್ಲಿ. ಅಪ್ಪನವರು ಬಿಜೆಪಿ ಅವರು ಎಲ್ಲ ಸುಳ್ನವರು. ಸುಳ್ಳವ್ರು ಹೇಳಿರೋದು. ಯಾವ್ದು ಸತ್ಯ ಇಲ್ಲ. ಸತ್ಯ ಇಲ್ಲ. ರಾಜೀನಾಮೆ ಕೊಡ್ಬೇಕು ಅಂತವ್ರಲ್ಲ, ಕೊಡ್ಬೇಕಾ? ಅಮ್ಮ ಯಾರಿಗೂ ಬಗ್ಗದು ಇಲ್ಲ, ಜಗದು ಇಲ್ಲ, ಬುಟಾಕಿ ಅಮ್ಮ ಬಗ್ಗದು ಇಲ್ಲ, ಜಗದಿಲ್ಲ, ಉಲಿಯೋದು ಹುಲಿ ಟಗರು ಗುಟ್ರು ಬಿಡ್ತದೆ. ಏನಣ್ಣ ನಿಮ್ಮ ಹೆಸರು? ಶಂಕರ ಅಂದ್ಬಿಟ್ಟು. ಶಂಕರಣ್ಣ, ಹೊಸಿ ನೋಡಿ ಮಾತಾಡಲ್ಲ ಅಂದ್ರೆ ಜೋರ ಮಾತಾಡಿದ್ರು. ಈಗ ಮೂಡ ಹಗರಣ ಅಂದ್ರೆ ಗೊತ್ತಾ ನಿಮ್ಗೆ? ಸರ್ ಹೇಳಿ ಸರ್. ಏನ್ ಹೇಳಿ? ಮೂಡಾಗಣ ಸೈಟ್ನದು. ಹಾಂ, 14 ಸೈಟ್ ತಗೊಂಬಿಟ್ಟವ್ರೆ ಇವರು ಅಕ್ರಮವಾಗಿ ಅಂತ ಆರೋಪ ಅದ. ಅದು ಕೇಳಿ ಸರ್, ಅದು ಅವ್ರ ತಮ್ಮನ ಅಣ್ಣನ ದಾನ ಕೊಟ್ಟಿರೋದು ಅದನ್ನ. ಯಾರಿಗೆ? ಸಿದ್ದರಾಮಯ್ಯ ಸಾಹೇಬ್ರ ಹೆಂಡ್ತಿಗ. ಸಾಹೇಬ್ರ ದುಡ್ಡು ಕೊಟ್ಟಿದ್ದಾರೆ, ಏನೂ ಇಲ್ಲ. ಎಲ್ಲ ಸುಮ್ಮನೆ ಬಿಜೆಪಿ ಅವರು ಇವ್ರು ತಕೊಂಡವ್ರೆ ಅಂತ ಅವ್ರು ಹೇಳ್ತಿಲ್ಲ, ಇವ್ರು ಅಧಿಕಾರನ ಬಳಸ್ಕೊಂಡವ್ರೆ ಅಂತವ್ರೆ. ಅರ್ಶಿನ ಕುಂಕುಮ ಅಂದ್ಬಿಟ್ಟು ಕೊಟ್ಟಿರೋದು ಅದನ್ನ. ಅವ್ರು ಅರ್ಶಿನ ಕುಂಕುಮ ಅಂದ್ಬಿಟ್ಟು ಅವ್ರು ಕೊಟ್ಟವ್ರ. ಆದ್ರೆ ಮೂಡೋದವ್ರು ಅಕ್ರಮ ಮಾಡ್ಕೊಂಡವ್ರ. ಮೂಡೋದವ್ರೆ ಅಕ್ರಮ ಮಾಡ್ಕೊಂಡ್ಬಿಟ್ಟವ್ರ. ಅವ್ರು ಸೈಟ್ ಬೇಡ ಅವ್ರಿಗ, ಜಾಗ ಹೋದ್ಮೇಲೆ ಜಾಗ ಬೇಡ ಅವ್ರಿಗ. ಈ ಕುಮಾರಸ್ವಾಮಿ ಅವರೆಲ್ಲ ಆ ಗಣಿಗಾರಿಕೆ ಎಲ್ಲ ಮಾಡಿದ್ರು, ಯಡಿಯೂರಪ್ಪ ಮಾಡ್ದ. ಇವರೆಲ್ಲ ರಾಜೀನಾಮೆ, ಸಿದ್ದರಾಮಯ್ಯ ರಾಜೀನಾಮೆ ಕೇಳಿರೋರು. ರಾಜೀನಾಮೆ ಕೊಡಿ ಅಂತವ್ರೆ, ಸರಿಯಾ ಇದು? ಕೊಟ್ಟಿದ್ರು ಓಲೆ. ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟನ, ಯಡಿಯೂರಪ್ಪ ರಾಜೀನಾಮೆ ಕೊಟ್ಟನ. ಯಾಕೆ ಕೊಡಲಿಲ್ಲ? ಇವರು ಕೊಡಬಾರ್ದು. ಯಾಕೆ ಕೊಡಂಗೆ ಇಲ್ಲ? ಕೊಡಂಗೆ ಇಲ್ಲ, ಕಂಡೀಷನ್ ಕೊಡಂಗೆ ಇಲ್ಲ. ಏನು ಇಲ್ಲ ಅಂತ ಹೇಳ್ತೀರಿ? ಇಲ್ಲ, ಎಲ್ಲ ಕ್ಲೀನ್ ಚಿಟ್, ಚೆನ್ನಾಗಿ ಇದಾಯ್ತಲ್ಲ, ಚೆನ್ನಾಗಿದ್ದಾರೆ. ಏನ ನಿಮ್ಮ ಸಿದ್ದರಾಮಯ್ಯ ನುಂಡಿ ಎಲ್ಲ ಫುಲ್ ಅಭಿವೃದ್ಧಿ ಮಾಡ್ಯಾರ ನೋಡಿ, ನೀವೇ ನೋಡ್ತಾ ಇದ್ರ ನೋಡಿ. ಫುಲ್ ಅಭಿವೃದ್ಧಿ ಮಾಡ್ಬಿಟ್ರೆ. ಏನ್ ನಿಮ್ಮ ಹೆಸರು? ಕಿರಣ್. ಕಿರಣ್ ಅವ್ರೆ, ಹೆಂಗೆ ನಿಮ್ಮ ಊರು ಚೆನ್ನಾಯ್ತಾ? ಸಿದ್ದರಾಮಯ್ಯ ನುಂಡಿ ಮುಖ್ಯಮಂತ್ರಿ ಊರು. ಮುಖ್ಯಮಂತ್ರಿ ಹೇಳಕ್ಕಿಂತ ಮುಂಚಾಗೆ ನಮ್ಮ ತಂದೆ ಊರು ಅನ್ಕೋಬೇಕು ನಾವು. ಯಾರು? ಸಿದ್ದರಾಮಯ್ಯ. ಅವರೇ ಕಣಪ್ಪ ಮುಖ್ಯಮಂತ್ರಿ. ಅದನ್ನೇ ಹೇಳ್ತಾರೆ ನಾನು ಈಗ.
ಈಗ ಅವ್ರ ಮೇಲೆ ಒಂದು ಆರೋಪ ಬಂದಿದೆ ಕಣಪ್ಪ, ಏನು ಹೇಳ್ತೀರಿ? ಮೂಢ ಆರೋಪ ಗೊತ್ತಾವಾಗಲೇ ಬಂದಿರೋದು ಆರೋಪ ಗೊತ್ತು. ಗೊತ್ತಾ? ಏನು ಹೇಳು? ರಾಜೀನಾಮೆ ಕೊಡು ಅಂದ್ಬಿಟ್ಟು. ಯಾಕೆ ರಾಜೀನಾಮೆ ಕೊಡುವಂತವ್ರೆ? ಯಾಕೆ ರಾಜೀನಾಮೆ ಕೊಡುವಂತವ್ರೆ? ಕೊಡಕ್ಕಿಲ್ಲ. ಏನು ಅಲ್ಲ, ಏನಕ್ಕೆ ರಾಜೀನಾಮೆ ಕೇಳ್ತವ್ರೆ ಗೊತ್ತಾ? ರೀಸನ್ ಏನು ಅಂತ ಗೊತ್ತಾ? ಗೊತ್ತಿಲ್ಲ. ಮೂಢ ಹಗರಣ ಅಂದ್ರೆ ಏನು ಅಂತ ಗೊತ್ತಾ? ತರ್ತಾರೆ ಇವ್ರು ಕೇಳ್ತೀನಿ. ಸರಿ, ನೀವು ಹೇಳ್ಬಿಡಿ. ಅವ್ರ ಅಭಿಮಾನ ಅಂದ್ಮೇಲೆ ಅವರು ತಿಳ್ಕೊಂಡಿರ್ಬೇಕು, ನೀನು ತಿಳ್ಕೊಂಡಿರ್ಬೇಕು. ಗೊತ್ತಿಲ್ವಾ? ಅದೇನೋ ಅಂತ ಗೊತ್ತಿಲ್ವಾ? ಸರಿ ಬಿಡಿ, ಆಯ್ತಣ್ಣ. ಈಗ ನೋಡೋಣ, ಮೂಢ ಹಗರಣ ದಿಟ್ಬೋ ಸುಳ್ಳು? ಅದು ಇವ್ರದ್ದು ತಪ್ಪು. ಯಾರ್ದು? ಯಾರೋ ಶರ್ಮಾಯರ್ದು. ಸಿದ್ದರಾಮಯ್ಯ ಅವರು ತಪ್ಪ? ಸಿದ್ದರಾಮಯ್ಯ ಅವರೇ ತಪ್ಪು ಅಂತವ್ರಲ್ಲ ಅವರು. ಹೆಂಗ ಒಂದ್ ನಿಮಿಷ, ಹೆಂಗೆ ಕಾರಣ ಹೆಂಗೆ ಮಾಡ್ಬೇಕು? ಅದು ನಂದು 10 ರೂಪಾಯಿ ಸೇರುತ್ತಾ, 1 ರೂಪಾಯಿ 8 ಆಣೆ ನಂದು ಸೇರುತ್ತಾ. ಪ್ರತಿಯೊಂದು ಜನ ಸಾರಾಗಿರೋ ಜನಗಳು ದುಡ್ಡು ಅಲ್ಲಿ ಸೇರಿರುತ್ತೆ. ಅಲ್ಲಿ ಮಾಡಿರೋದು ತಪ್ಪು. ಅವರು ತಪ್ಪು ಮಾಡಬಾರ್ದಿತ್ತು. ಮಾಡ್ಬಾರ್ದಾಯ್ತು. ರಾಜೀನಾಮೆ ಕೊಡ್ಬೇಕು ಅವರು. ಕೊಡ್ಬೇಕು. ಯಾಕೆ ಕೊಡ್ಬೇಕು? ಯಾಕೆ ಕೊಡಬಾರ? ತಪ್ಪು ಅಂದ್ರೆ ತಪ್ಪೇ. ಪ್ರೂವ್ ಆಗಿಲ್ವಲ್ಲ ಇನ್ನೂ? ಆಯ್ತದಲ್ಲ, ಆಯ್ತದೆ. ಆದ್ಮೇಲೆ ಕೊಡ್ಬೇಕು. ಆದ್ಮೇಲೆ ಕೊಡ್ಬೇಕು. ಕೊಡ್ಬೇಕು. ಈ ಊರೆಲ್ಲ ಅಭಿವೃದ್ಧಿ ಮಾಡೋರ? ಎಲ್ಲಿ ನೋಡಿ, ಇಲ್ಲಿ ನೀವು ನೋಡ್ತಾ ಇಲ್ಲ, ಕಣ್ಣು ಮುಚ್ಕೊಂಡಿರಿ. ಎಲ್ಲಿ ನೋಡಿ, ಇಲ್ಲಿ ನೀವು ನೋಡ್ತಾ ಇಲ್ಲ, ಕಣ್ಣು ಮುಚ್ಕೊಂಡಿರಿ. ಚೆನ್ನಾಗೈತಲ್ಲಪ್ಪ, ಒಳ್ಳೆ ರೋಡ್ ಗಿಡ ಎಲ್ಲ ಮಸ್ತಾಗವ. ಎಲ್ಲ ರೋಡ್ಗಳೆಲ್ಲ ಮಾಮೂಲಿ ಅವ. ಎಲ್ಲ ಊರುಗಳು ರೋಡ್ಗಳು ಹಂಗೆ ಅವ ಇಲ್ವಾ? ಒಟ್ಟು ಸಿದ್ದರಾಮಯ್ಯ ಮಾಡಿದ್ರೆ ತಪ್ಪು ಅಂತ ಹೇಳ್ತೀರಿ ನೀವು. ಈಗ ಭಾಗ್ಯಗಳನ್ನೆಲ್ಲ ಕೊಟ್ಟಿಲ್ವಾ ಲೇಡೀಸ್ಗೆಲ್ಲವ? ಕೊಟ್ಟಾರ ತಗೋತಾರ. ನಮಗೂ ಕೊಡ್ಬೇಕು. ಏನ್ ಕೊಡ್ಬೇಕು ನಿನಗ? ನಾವು ಓಟಾಕಿಲ್ವಾ? ಏನ್ ಕೊಡ್ಬೇಕು? ನಮಗೂ ಕೊಡ್ಬೇಕು. ಗಂಡಸ್ಗಳಿಗೆ ಕೊಡ್ಬೇಕು. ಹೆಂಗಸ್ಗಳಿಗೆ ಮಾತ್ರ ಕೊಟ್ಬಿಟ್ರೆ ಗಂಡಸ್ಗಳಿಗೆ ಕೊಡ್ಬೇಕು ತಾನೆ. ಗಂಡಸ್ಗಳಿಗೆ ಏನ್ ಕೊಡ್ಬೇಕಿತ್ತು ಹೇಳುವ? ನಮ್ಗೆ ಕೊಡ್ಬೇಕು. ನಿಮ್ಗೂ ದುಡ್ಡು ಕೊಡ್ಬೇಕು. ಬಿಡಪ್ಪ, ಆಯ್ತು ಕೊಡ್ತಾರ. ಅಮ್ಮ ನಮಸ್ಕಾರ. ಅಯ್ಯೋ, ಏನ್ ನಿಮ್ಮ ಹೆಸರು? ಏನಪ್ಪ? ಏನ್ ನಿಮ್ಮ ಹೆಸರು? ನಂಗೆ ಗೊತ್ತಿಲ್ಲ. ನಾ ಮಾತಾಡಿಸ್ತೀನಿ. ಒಳ್ಳೆ ಜನ ನಂಗೆ ಗೊತ್ತು. ನಿಮ್ಮ ಹೆಸರೇನು? ರಾಜಮ್ಮ ಅಂತ ಸರ್. ರಾಜಮ್ಮ. 2000 ಬತ್ತಿದ್ದದ? 2000 ಬತ್ತಿದ್ದದ ಗೊತ್ತು. ಈಗ ಬತ್ತು ಸಂಬಂಧ. ಅದು ಯಾರ ಮನೆ? ಸಿದ್ದರಾಮಯ್ಯ. ಹೆಂಗೆ ಅವರು? ಏನು ಒಳ್ಳೆಯವರು ಸರ್. ಒಳ್ಳೆಯವರಾ? ಈಗ ಅವ್ರ ಮೇಲೆ ಕಂಪ್ಲೇಂಟ್ ಬಂದದಲ್ಲ, ಸರಿಯಾ? ಗೊತ್ತು. ಜನ ಸುಳ್ಳ? ಏನೂ ಇಲ್ಲ ಸರ್. ಎಲ್ಲ ಸುಳ್ಳ? ಇಲ್ಲ ಸರ್. ಎಲ್ಲ ಸುಳ್ಳು? ಸುಳ್ಳು ಸರ್. ಸುಳ್ಳು ಸರ್. ಸುಳ್ಳು. ಎಲ್ಲ ಸುಳ್ಳು? ನಂಗೆ ಅದೇನೋ ಹೇಳ್ಕೊಡಿ. ಗೊತ್ತಿಲ್ಲ ಅವ್ರಿಗೆ. ನಿಮ್ಮ ಹೆಸರೇನು? ನನ್ನ ದೊಡ್ಡಮ್ಮ ಅಂತ. ದೊಡ್ಡಮ್ಮ ಅಂತ. ದೊಡ್ಡಮ್ಮ ಅಂತ. ದೊಡ್ಡಮ್ಮ ಬಂತ 2000? ಗೊತ್ತು. ಖುಷಿಯಾ? ಸಿದ್ರ 2 ಸಲ 4 ಸರಿ ನಿಮ್ಗೆ ಮುಖ್ಯಮಂತ್ರಿಗಳದ್ದು ಊರಲ್ಲಿದ್ದೀನಿ ಅಂತ ಎಷ್ಟು ಖುಷಿ ಐತೆ? ಖುಷಿ ಆಗದ ನಮ್ಗೆ. ಫುಲ್ ಖುಷಿ. ಎಲ್ಲ ಅಭಿವೃದ್ಧಿ ಎಲ್ಲ ಚೆನ್ನಾಗಿ ಮಾಡವ್ರ? ಈಗ ಮೂಢ ಹಗರಣ ನಿಜವಾ ಸುಳ್ಳು? ಸುಳ್ಳು ಅದು. ಹೆಂಗ್ ಹೇಳ್ತೀರಿ ಸುಳ್ಳು ಅಂತ? ಸುಳ್ಳು ಅಂದ್ರೆ ಸುಳ್ಳೇ ಅದು. ಸುಳ್ಳೆಯ? ಪಕ್ಕ ಸುಳ್ಳು. ಗ್ಯಾರಂಟಿ? ಗ್ಯಾರಂಟಿ ಸುಳ್ಳೆ. ಗ್ಯಾರಂಟಿ ಸುಳ್ಳೆ? ನಿಜ ದಿಟ ನಿಜ ಪಕ್ಕ ಸುಳ್ಳೆ. ಅಭಿಮಾನ ನಿಮ್ಗೆ ಅವ್ರಿಗೆ? ಅಭಿಮಾನ. ಎಲ್ಲ ಮಾತಾಡಿಸ್ತಾರ, ಮನೆಯವರೆಲ್ಲ ಮಾತಾಡ್ತಾರ. ನೀವೆಲ್ಲ ತೀನರಸೀಪುರದಲ್ಲಿ ನೋಡ್ದಂಗಿತ್ತು ನಿಮ್ಮನ್ನ. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಜಾರಮ್ಮ ಅಂತ. ಅವರಮ್ಮ ಕಾಸು ಬಂತ? ಬತ್ತು ಸ 2000? 4,000 ಬಂದ ಸ 2 ತಿಂಗಳದು. ಹೌದಾ? ಖುಷಿನಾ? ಖುಷಿನೇ ಸ. ಫುಲ್ ಖುಷಿ. ಖುಷಿನೇ. ಹೆಂಗಿದ ಸಿದ್ದರಾಮಯ್ಯ ನೋಡಿ ಅಭಿವೃದ್ಧಿ ಎಲ್ಲ ಚೆನ್ನಾಗಿ? ಎಲ್ಲ ಚೆನ್ನಾಗದ. ನಮ್ಮ ಚೆನ್ನಾಗಿ ಮಾಡೋದು. ಸೌಲಭ್ಯ ಮಾಡಾರ, ನಮ್ಗೆ ಚೆನ್ನಾಗೇ ಮಾಡೋದು. ನಮಸ್ಕಾರಮ್ಮ. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಪುಡ್ತಯ್ಯಮ್ಮ ಅಂತ. ಪುಡ್ದಯ್ಯಮ್ಮ, ಈಗ ಸಿದ್ದರಾಮಯ್ಯನ ಉಂಡಿಗೆ ಬಂದೀವಿ ನಾವು. ಅಭಿವೃದ್ಧಿ ಚೆನ್ನಾಗಿ ಮಾಡ್ಯಾರ? ಇಲ್ಲ ಮಾಡವ್ರೆ. ಏನು ಪ್ರಾಬ್ಲಮ್ ಇಲ್ಲ? ಏನು ಪ್ರಾಬ್ಲಮ್ ಇಲ್ಲ. ಎಲ್ಲ ಸಲೀಸು ಚೆನ್ನಾಗೇ ಮಾಡವ್ರೆ. 2000 ಬಂತ? ಬರುತ್ತೆ. ತಿಂಗಳ ಬರ್ತೈತಾ? ತಿಂಗಳ ಬರುತ್ತೆ. ಅಕ್ಕಿ ಕಾಸು ಬರುತ್ತೆ. ಎಲ್ಲ ಫ್ರೀ ಎಲ್ಲ ಸಿಗ್ತೈತೆ? ಎಲ್ಲ ಫ್ರೀ ಸಿಕ್ಕುತ್ತ. ಅಕ್ಕಿ ಕಾಸು 2000 ಎಲ್ಲ ಬರ್ತದ. ಈಗ ಮನೆ ಚೆನ್ನಾಗದ ಸಿದ್ದರಾಮಯ್ಯನವ್ರದ್ದು? ಅವ್ವ ಹೊಸಿ ಚೆನ್ನಾಗಿದ್ದಪ್ಪ. ಊರೊಳಗೂ ಕಟ್ರ, ಇಲ್ಲೂ ಕಟ್ರ. ಇದು ಒಂದೇ ತಾನೆ? ಎಲ್ಲ ಅಣ್ಣ ತಮ್ದಿರ್ದು? ಅಣ್ಣ ತಮ್ದಿರ್ದು ಅವ್ರದಲ್ಲ.